ಸದ್ಯ ಬಿಗ್ ಬಾಸ್ ಸ್ಪರ್ಧಿ ಡಾಕ್ ಸತೀಶ್ ಅವರ ವಿಡಿಯೋ ಸಖತ್ ವೈರಲ್ ಆಗ್ತಾ ಇತ್ತು. ಅದರಿಂದ ಸಿಕ್ಕಾಪಟ್ಟೆ ನೆಗೆಟಿವ್ ಹಾಗೆ ಒಂದಷ್ಟು ತೀವ್ರ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಡಾಕ್ ಸತೀಶ್ ವಿರುದ್ಧ. ಸದ್ಯ ಅವೆಲ್ಲದರ ವಿಚಾರ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರುತ್ತೆ ಏನೆಲ್ಲ ಆಯ್ತು ಅಂತ. ಅವರು ವಿಡಿಯೋ ಡಿಲೀಟ್ ಮಾಡೋಕೆ ರೆಡಿ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಬಿಗ್ ಬಾಸ್ ಖ್ಯಾತಿಯ ಡಾಕ್ ಸತೀಶ್ ತಾವು ಮೂತ್ರ ವಿಸರ್ಜನೆ ಮಾಡುವ ಸುದೀಪ್ ಅವರ ಹಾಡನ್ನ ಬಳಸಿರುವ ವಿಡಿಯೋವನ್ನ ವಿವಾದ ಸೃಷ್ಟಿಸಿದ್ರು. ಈ ಬಗ್ಗೆ ದೂರು ದಾಖಲಿಸಿದ್ದು ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದು ನನ್ನ ಮತ್ತು ಇಷ್ಟ ಹಾಗೂ ಈ ವಿಡಿಯೋವನ್ನ ಡಿಲೀಟ್ ಮಾಡಲು ಅಸಾಧ್ಯವಿಲ್ಲ ಅಂತ ಸತೀಶ್ ಸ್ಪಷ್ಟಪಡಿಸಿದ್ರು. ಹೌದು, ನಾನು ಸುಸು ಮಾಡಿದ್ರು ದೇಶದ ತುಂಬೆಲ್ಲ ಸುದ್ದಿ ಮಾಡ್ತೀನಿ ಅಂತ ಮೊದಲೇ ಹೇಳಿದ್ನಲ್ವಾ. ನೋಡಿ, ಸುದ್ದಿ ಮಾಡಿದ್ದೇನೆ. ಸುದೀಪ್ ಅವ್ರಿಗೆ ಹರ್ಟ್ ಆಗ್ಲಿ ಅಂತ ನಾನು ಸುಸು ಮಾಡುವ ವಿಡಿಯೋ ಅದೇ ಏನ್ ಮಾಡಿದ್ದೀನಿ ಅದನ್ನ ಹಾಡನ್ನ ಹಾಕ್ಲಿಲ್ಲ. ನಾನು ಆ ವಿಡಿಯೋ ಹಾಕುವಾಗ ಯಾರು ಗೊತ್ತಾ ಎನ್ನುವ ಒಂದು ಟೈಟಲ್ ಮ್ಯಾಚ್ ಆಗ್ತಾ ಇತ್ತು, ಆದ್ರಿಂದ ಹಾಕಿರುವುದು ಅಷ್ಟೇ ಅಂತ ಬಿಗ್ ಬಾಸ್ ಡಾಕ್ ಸತೀಶ್ ಹೇಳಿಕೊಂಡಿದ್ದಾರೆ. ಏನು, ಮೂತ್ರ ವಿಸರ್ಜನೆ ಸಮಯದಲ್ಲಿ ಸುದೀಪ್ ಅವರ ಸಿನಿಮಾ ಹಾಡನ್ನ ಹಾಕಿರುವುದಕ್ಕೆ ಕೋಪಗೊಂಡ ಇದಾಗಲೇ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರು ದೂರು ದಾಖಲು ನೀಡಿದ್ರು. ವಿನಯ್ ಗೌಡ ಕೂಡ ಕಿಡಿಕಾರಿದ್ರು. ಒಂದಷ್ಟು ಕಿಚ್ಚನನ್ನ ಇಷ್ಟಪಡುವಂತಹ ಅಭಿಮಾನಿಗಳು ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ರು. ಈ ಬಗ್ಗೆ ಮಾಧ್ಯಮಕ್ಕೆ ನೀಡಿರುವ ಸಂದರ್ಶನದಲ್ಲಿ ಡಾಕ್ ಸತೀಶ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ನಾನು CM ಬಂದ್ರು ಕೂಡ ವಿಡಿಯೋ ಡಿಲೀಟ್ ಮಾಡಲ್ಲ, ನಾನು ಅವರ ನೋಡಿಯೇ ಬಿಡ್ತೀನಿ. ನಾನೇನು ಸುದೀಪ್ ಅವರ ಫೋಟೋ ಹಾಕಿದ್ನಾ ಇಲ್ವಲ್ಲ, ಯಾವ ಹಾಡು ಹಾಕಬೇಕು ಅನ್ನೋದು ನನ್ನ ಇಷ್ಟ, ಹಾಕಿದ್ದೇನೆ ಅಷ್ಟೇ ಎಂದಿದ್ದಾರೆ ಡಾಕ್ ಸತೀಶ್. ಇದರಲ್ಲಿ ವಿವಾದ ಮಾಡುವಂಥದ್ದು ಏನೂ ಇಲ್ಲ. ಸುಮ್ಮನೆ ಒಂದಷ್ಟು ಜನ ತಂದಿಕ್ಕಲು ನೋಡ್ತಾ ಇದ್ದಾರೆ. ಹಾಡು ಹಾಕಿದ್ರೆ ಏನ್ ತಪ್ಪು, ಅದು ನನ್ನ ಇಷ್ಟದ ಹಾಡು ಹಾಕಿದ್ದೇನೆ ಅಷ್ಟೇ, ಯಾವುದೇ ಕಾರಣಕ್ಕೂ ವಿಡಿಯೋ ಡಿಲೀಟ್ ಮಾಡಲ್ಲ ಎಂದಿದ್ದಾರೆ. ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು ಮಾಡಿಕೊಳ್ತಾರೆ. ಕಮೆಂಟ್ಸ್ ಬಂದಿದೆ ಅಂತ ನೀವು ಹೇಳಬೇಕು, ನನಗೆ ಗೊತ್ತೇ ಇಲ್ವಲ್ಲ. ಕಮೆಂಟ್ಸ್ ಹಾಕೋರನ್ನ ತಗೊಂಡು ನಾನೇನು ಮಾಡಲಿ, ಅವರೇ ನನ್ಗೊಂದು ದುಡ್ಡು ಕೊಡ್ತಾರಾ ಇಲ್ವಾ, ನಾನೇನು ಇನ್ನೇನಾದರೂ ನನಗೆ ಕೊಡ್ತಾರಾ ಅಂತ ಕಮೆಂಟ್ಸ್ ಹಾಕೋರ ಬಗ್ಗೆ ಕೂಡ ಡಾಕ್ ಸತೀಶ್ ಅವರು ಒಂದು ಸಂದರ್ಶನದಲ್ಲಿ ಮಾತನಾಡ್ತಾರೆ. ಏನು, ನಾನು ಮೀಟರ್ಲೆಸ್ ಅಲ್ಲ, ಯಾರೋ ಕುಮ್ಮಕ್ಕು ನೀಡಿ ಪ್ರಚೋದನೆ ಮಾಡ್ತಿದ್ದಾರೆ ಅಷ್ಟೇ. ನನ್ನ ಥೀಮ್ಗೆ ಆ ಹಾಡು ಸೂಟ್ ಆಯಿತು, ಅದರಿಂದ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದ್ದೀನಿ. ಇನ್ನು ಯಾವನೋ ಏನೋ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಸತೀಶ್ ಅವರು. ಸದ್ಯ ಈ ವಿವಾದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಡಾಕ್ ಸತೀಶ್ ಅವರು ಕಿಚ್ಚ ಬಾಸ್ ಅವರ ಹಾಡನ್ನ ಬಳಸಿದ್ದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅಂತ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ನಡೀತಾನೆ ಇದೆ. ಇನ್ನು ಇದಕ್ಕೆಲ್ಲದಕ್ಕೂ ಡಾಕ್ ಸತೀಶ್ ಅವರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಏನು ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ನೋಡ್ಬೇಕಿದೆ.